जलवा है हमारा। अच्छा 24 ತಾಸು ಗಟ್ಟಲೆ 2 ದಿವಸ ಗಟ್ಟಲೆ 8 ದಿವಸ ಗಟ್ಟಲೆ ರಂಗೋಲಿ ತೆಗೆದಿರ್ತೀವಿ. ಕೆಟ್ಟಾಗ ಈ ರೀತಿ ಕರೆಕ್ಟಾಗಿ ಕರೆನೇ ಆಗ್ತಿತ್ತಂದ್ರೆ ಎಷ್ಟು ಚಲೋ ಆಗ್ತಿತ್ತಲ್ರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಆರ್ಟಿಸ್ಟ್ ಸುಷ್ಮಿತಾ ಹತ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಯಾರು ರಂಗೋಲಿ ಬಿಡಿಸಾಕತ್ತೀವಿ ಅಂಥೇಳಿ ನಿಮ್ಗೆ ಸ್ಟಾರ್ಟಿಂಗ್ಗಳಿಗೆ ಗೊತ್ತಾಗಿರ್ತದೆ. ಇವತ್ತು ನಾವು ಯುವರಾಣಿ ಕನಕವತಿ ಅಂದರೆ ರುಕ್ಮಿಣಿ ವಸಂತ ಅವ್ರ ರಂಗೋಲಿಯನ್ನು ಬಿಡಿಸಾತ್ತೀವಿ. ಸೊ ಲಾಸ್ಟ್ ವಿಡಿಯೋದೊಳಗೆ ನಾವು ಬೆರ್ಮೆ ಅಂದ್ರೆ ರಿಷಬ್ ಶೆಟ್ಟಿ ಅವ್ರ ಫೋಟೋನ ನಾವು ರಂಗೋಲಿ ಒಳಗೆ ಬಿಡಿಸಿದ್ವಿ. ಸೊ ಇದ್ರೊಳಗೆ ನಾವು ಯುವರಾಣಿ ಕನಕವತಿ ಅಂದರೆ ರುಕ್ಮಿಣಿ ವಸಂತ ಅವ್ರನ್ನ ರಂಗೋಲಿ ಒಳಗೆ ಬಿಡ್ಸಕ್ಕೆ ಟ್ರೈ ಮಾಡತ್ತೀವಿ. ಸೊ ನಾ ಯಾವಾಗಲೂ ರಂಗೋಲಿ ಬಿಡಿಸುವಾಗ ಫಸ್ಟ್ ಐಸನ್ನು ಬಿಡಿಸ್ತೀನಿ ರೀ. ಸೊ ಐಸ್ ಬಿಡಿಸ್ದೆ ಅಂದ್ರೆ ನನಗೆ ಆಲ್ಮೋಸ್ಟ್ ಒಂದು 50% ಕೆಲಸ ಮುಗೀತು ಅಂತೇಳಿ ಫೀಲ್ ಆಗ್ತದೆ. ಐಸ್ ಕರೆಕ್ಟಾಗಿ ಬಂತು ಅಂದ್ರೆ ಇಡೀ ಫೋಟೋ ಅಥವಾ ಇಡೀ ಫೇಸ್ ಎಲ್ಲ ಕರೆಕ್ಟಾಗಿ ಅದರದ್ದು ಏನು ಎಕ್ಸ್ಪ್ರೆಷನ್ಸ್ ಅದಾವಲ್ಲ ಕರೆಕ್ಟಾಗಿ ಬರ್ತಾವೆ ಅಂತೇಳಿ ನನಗೆ ಫೀಲ್ ಆಗ್ತದೆ. ಸೊ ಹಂಗಾಗಿ ನಾನು ಫಸ್ಟ್ ಐಸನ್ನು ಬಿಡಿಸ್ಕೊತೀನಿ, ಆಮೇಲೆ ಉಳಿದಿದ್ದು ಫೇಸ್ ಎಲ್ಲ ಮಾಡ್ತೀನಿ. ಬಟ್ ಕೆಲವೊಬ್ಬರು ಬೇಸ್ ಕಂಪ್ಲೀಟಾಗಿ ಹಾಕೊಂಡು ಅಂದರೆ ಇಡೀ ಫೇಸದ್ದು ಬೇಸ್ ಮೊದಲು ಹಾಕ್ಕೊಂಡು ಆಮೇಲೆ ಹೈಲೈಟ್ಸನ್ನು ಕೊಡ್ಕೊತ ಹೋಗ್ತಾರೆ. ಬಟ್ ನಾ ಫಸ್ಟ್ ಐಸನ್ನು ಮಾಡ್ಕೋತೀನಿ. ಸೊ ನೀವು ಲಾಸ್ಟ್ ವಿಡಿಯೋದಾಗೂ ನೋಡಿರ್ಬೋದು, ನಾವು ಫಸ್ಟ್ ಐಸನ್ನೇ ಮಾಡ್ಕೊಂಡಿದ್ವಿ. ಆ ವಿಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಒಳಗದ, ಅದನ್ನು ಹೋಗಿ ನೋಡ್ಕೊಂಬರ್ರಿ. ಮತ್ತು ಅದು ವಿಡಿಯೋ ಹೆಂಗೆ ಅನಿಸ್ತೇಳಿ ಹಾಗೆ ಕಮೆಂಟ್ ಮಾಡಿರಿ, ಆದಷ್ಟು ಅದನ್ನು ಶೇರ್ ಮಾಡಿರಿ. ಕಾಂತಾರ ಚಾಪ್ಟರ್ 1 ಒಳಗೆ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಏನು ಹೇಳುವಂಗೆ ಇಲ್ಲ ರೀ. ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಆ್ಯಕ್ಟಿಂಗ್ ಮಾಡ್ಯಾರ. ಏನು ರೀ ಆ್ಯಕ್ಟಿಂಗ್. ಕ್ಲೈಮ್ಯಾಕ್ಸ್ ಒಳಗಂತೂ ಯಪ್ಪ ಗೂಸ್ ಬಂಪ್ಸ್ ಬರ್ತಾವೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಅಂತಲ್ಲ, ಇಡೀ ಮೂವಿನೇ ಹಂಗದ ರೀ. ಪ್ರತಿಯೊಂದು ಸೀನು ಈವನ್ 1 ಸೆಕೆಂಡ್ಸ್ಗೆ ಆ ಮೂವಿ ಒಳಗೆ ನಮಗೆ ಬೇಸರಾಗ ಅಷ್ಟು ಚಂದ ಪಿಕ್ಚರ್ ಮೂಡಿ ಬಂದದ್ರಿ. ಆಮೇಲೆ ಬೆರ್ಮೆ ಪಾತ್ರಕ್ಕೆ ಹೆಂಗೆ ರಿಷಬ್ ಶೆಟ್ಟಿ ಅವ್ರ ಜೀವ ತುಂಬ್ಯಾರಲ್ಲ, ಅದೇ ರೀತಿ ಯುವರಾಣಿ ಕನಕವತಿ ಪಾತ್ರಕ್ಕೂ ರುಕ್ಮಿಣಿ ವಸಂತ ಅವರು ಜೀವ ತುಂಬಿದ್ರು. ಯಾಕಂದ್ರೆ ನಾವು ಆ್ಯಕ್ಚುಲಿ ಆ ಮೂವಿ ಒಳಗೆ ಎಷ್ಟು ಇನ್ವಾಲ್ವ್ ಆಗಿವಂದ್ರೆ ನಮ್ಮ ಮಾತಿಗೆ ಒಂದ್ಸರಿ ಬೆರ್ಮೆ ಮತ್ತು ರಾಣಿ ಕನಕವತಿ ಅಂತಲೇ ಹೇಳತ್ತೀನಿ. ಅವ್ರದ್ದು ಲುಕ್ನು ನಾ ಇವನ್ ಕ್ರಿಯೇಟ್ ಮಾಡಿದ್ದೆ. ಬಟ್ ಅವ್ರ ಆ್ಯಕ್ಟಿಂಗ್ ಹೇಳ್ತೀನಿ ರೀ ಯಪ್ಪ, ಏನು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರಲ್ಲ. ಸ್ಟಾರ್ಟಿಂಗ್ ಅವ್ರು ಏನು ಆ್ಯಕ್ಟಿಂಗ್ ಮಾಡ್ಯಾರಲ್ಲ, ನನಗೆ ಅದಕ್ಕಿಂತ ಹೆಚ್ಚಾಗಿ ಅವರು ಲಾಸ್ಟಿಗೆ ಏನು ವಿಲನ್ ಅಂಥೇಳಿ ಗೊತ್ತಾಗ್ತದಲ್ಲ, ಆ ಟೈಮಿಗೆ ಅವ್ರ ಆ್ಯಕ್ಟಿಂಗ್ ನಂಗೆ ನಿಜ ಹತ್ತೀನಿ ರೀ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ ಅವ್ರ ಆ್ಯಕ್ಟಿಂಗ್. ಸೊ ಸಡನ್ನಾಗಿ ಏನು ವಿಲನ್ ಅಂತ ಗೊತ್ತಾಗ್ತದಲ್ಲ, ಅವ್ರ ಕಣ್ಣೊಳಗಿನ ಎಕ್ಸ್ಪ್ರೆಷನ್ ಕಂಪ್ಲೀಟಾಗಿ ಅವ್ರ ಆ್ಯಕ್ಟಿಂಗ್ನೇ ನನಗೆ ಭಾಳ ಇಷ್ಟ ಆಗಿಬಿಟ್ಟದ್ರಿ. ಇದಕ್ಕೆಲ್ಲ ಅವ್ರ ಆ್ಯಕ್ಟಿಂಗ್ನೇ ರೀಸನ್. ನಾವು ಆ ಪಾತ್ರದ ಬಗ್ಗೆ ಇಷ್ಟು ಹೊಗಳಾತೀವಿ ಅಂತಂದ್ರೆ ಅದಕ್ಕೆಲ್ಲ ಅವ್ರ ಆ್ಯಕ್ಟಿಂಗ್ನೇ ಕಾರಣ ರೀ. ಆಮೇಲೆ ಮೇನ್ಲಿ ರಿಷಬ್ ಶೆಟ್ಟಿ ಅವ್ರ ಅವ್ರ ಡೈರೆಕ್ಷನ್ ಬಗ್ಗೆ ಅಂತೂ ಏನು ಹೇಳುವಂಗಿಲ್ಲ. ಈಗಿದು ಇಡೀ ವರ್ಲ್ಡ್ ವೈಡ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮತ್ತು ಅವ್ರ ಡೈರೆಕ್ಷನ್ ಬಗ್ಗೆ ಎಲ್ಲ. ಈ ಮೂವಿ ಒಳಗೆ ನೋಡ್ರಿ ಪ್ರತಿಯೊಬ್ಬರ ಕಾಸ್ಟ್ಯೂಮ್ನು ಎಷ್ಟು ಚೆಂದಾಗಿ ಮೂಡಿ ಬಂದವು. ಸೊ ಬೆರ್ಮೆಯವ್ರ ಕಾಸ್ಟ್ಯೂಮ್ ಆದ್ರೂ ಅದು ಒಂಥರ ಅದ್ಭುತವಾಗಿ ಮೂಡಿ ಬಂದವು. ಅದೇ ರೀತಿ ಯುವರಾಣಿ ಕನಕವತಿಯವ್ರ ಕಾಸ್ಟ್ಯೂಮ್ ಅಂತೂ ನನಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯವು. ಅವ್ರ ಸೀರೆ ಆಗಿರ್ಬೋದು, ಅದು ನತ್ತಾಗಿರ್ಬೋದು, ಸೊ ಜ್ಯುವೆಲರಿ ಆಗಿರ್ಬೋದು, ಎಲ್ಲನೂ ಭಾರಿ ಮಸ್ತ್ ಮೂಡಿ ಬಂದವು. ಸೊ ಇದಕ್ಕೆಲ್ಲ ಕ್ರೆಡಿಟ್ಸ್ನು ಕಾಸ್ಟ್ಯೂಮ್ ಡಿಸೈನರ್ ಅಂತ ಪ್ರಗತಿ ಶೆಟ್ಟಿಯವ್ರು ಅಂದ್ರೆ ರಿಷಬ್ ಶೆಟ್ಟಿಯವ್ರ ಪತ್ನಿಗೆ ಹೋಗಬೇಕು. ಅಷ್ಟು ಚಂದ ಡಿಸೈನ್ ಮಾಡಿಕೊಟ್ಟಾರೆ ಎಲ್ಲನೂ. ಸೊ ಅದನ್ನು ನಾನು ರಂಗೋಲಿ ಒಳಗೆ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೀನಿ. 100% ಅಂತೂ ಎಕ್ಯುರೇಟಾಗಿ ಮೂಡಿ ಬಂದಿಲ್ಲ. ಐ ಥಿಂಕ್ 99% ನಾನು ಅದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಹೆಂಗಾಗ್ಯದ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು, ನೀವು ಕಮೆಂಟ್ ಮಾಡೋದು ಏನಿದೆಲ್ಲ ನಮಗೆ ಮೋಟಿವೇಟ್ ಮಾಡ್ತಾವೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಬೇಕು, ಇದೇ ರೀತಿ ಇನ್ನಷ್ಟು ರಂಗೋಲಿಗಳನ್ನು ಹಾಕಬೇಕಂಥೇಳಿ ನಮಗದು ಮೋಟಿವೇಟ್ ಮಾಡ್ತದೆ. ನಮ್ಮ ರಂಗೋಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಯದ್ರಿ. ರಾಣಿ ಕನಕವತಿ ಅವ್ರದ್ದು ಫೋಟೋ ಆಲ್ಮೋಸ್ಟ್ ಮ್ಯಾಚ್ ಆಗ್ಯದ ಅಂತ ಅನ್ಕೋತೀನಿ. ನೋಡಿರಿ ನಾ ಮೂವಿ ಒಳಗೆ ಎಷ್ಟು ಇನ್ವಾಲ್ವ್ ಆಗೀನಿ ಅಂತಂದ್ರೆ ಅವ್ರ ಆ್ಯಕ್ಟಿಂಗ್ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರೋದಂದ್ರೆ ನಾ ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ ಅವ್ರ ಹೆಸರೇ ತೊಗೊಳತ್ತಿಲ್ಲ, ಜಾಸ್ತಿ ಬೆರ್ಮೆ ಮತ್ತು ಯುವರಾಣಿ ಕನಕವತಿ ಅಂತಲೇ ತೊಗೊಳತ್ತೀನಿ. ಯಾಕಂದ್ರೆ ಅವ್ರ ಆ್ಯಕ್ಟಿಂಗ್ ನಮ್ಮ ಮೇಲೆ ಅಷ್ಟು ಪ್ರಭಾವ ಬೀರೋದ್ರಿ.
ಫೈನಲಿ ನಮ್ಮ ರಂಗೋಲಿ ಕಂಪ್ಲೀಟ್ ಆಯ್ತು ರೀ. ನಿಮ್ಗೆ ರಂಗೋಲಿ ಹೆಂಗೆ ಅನಿಸ್ತದೆ ಹೇಳಿ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಮ್ಯಾಚ್ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಹೆಂಗೆ ಅನಿಸ್ತದೆ ಹೇಳಿ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗೋಣಂತ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.